ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬಂದೇವಿ ಅಗರ್ ಕೆರೆಗೆ. ನೋಡ್ರಿ ಇವ್ರ ಮುಂದೆ ಹೋಗಿ ನಿಂತಾರು. ಇದ ಲೇಕಿಗೆ ನಾವು ಇದ ಫಸ್ಟ್ ಟೈಮ್ ಬಂದೇವಿ. ಇಲ್ಲೇ ಏನೈತಿ ಅನ್ನೋದ ನಮಗೂ ಗೊತ್ತಿಲ್ಲ. ಒಳಗ್ ಹೋಗಿ ಸುತ್ತಾಡಿದ್ಮೇಲೆ ಗೊತ್ತಾಗ್ತೈತಿ ಇಲ್ಲೇ ಒಳಗ್ ಏನೇನೈತಿ ಅಂತ. ಇಲ್ಲೇ ಒಳಗ್ ಬಂದ್ಮೇಲೆ ನೋಡ್ರಿ ಇಲ್ಲೇ ಆಟೋದು ಆಡಾಕತ್ತಾರು, ಕ್ರಿಕೆಟ್ ಆಡಾಕತ್ತಾರು, ಬ್ಯಾಡ್ಮಿಂಟನ್ ಆಡಾಕತ್ತಾರು. ಮತ್ತಿಲ್ಲೇ ಜಿಮ್ದ ಸ್ವಲ್ಪ ಇನ್ಸ್ಟ್ರೂಮೆಂಟ್ ಅದಾವು, ಇಲ್ಲೇ ವರ್ಕೌಟ್ ಮಾಡಾಕತ್ತಾರು. ನೋಡೋಣ ಒಳಗೆ ಹೋಗೋಣ ಏನೇನೈತಿ ಅಂತ ನೋಡೋಣ. ಒಳಗ ಪಾರ್ಕ್ ಐತಿ. ಸಾನ್ವಿ ಪಾರ್ಕ್ ನೋಡಿದ ಕೂಡಲೇ ಹೆಂಗ ಓಡಿ ಹೊಂಟಾಳ ನೋಡ್ರಿ. ಇಲ್ಲೇ ಹುಡುಗರಿಗೆ ಪಾರ್ಕ್ ಅಂದ್ರ ಸಾಕು, ಅಲ್ಲೇ ಓಡಿ ಹೋಗ್ಬಿಡ್ತಾರು. ಆಯ್ತು. ಆತ ಎಷ್ಟ್ ಕಿಲೋಮೀಟರ್ ಆಯ್ತು ಮೆಜರ್ ಮಾಡ್ಕೊಂಡ್ ಬರ್ರಿ. ಇದ ಲೇಕ್ ಎಷ್ಟ್ ದೊಡ್ಡದೈತಿ ಏನ್ ಅನ್ನೋದ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಈ ಲೇಕ್ ಇದ ಫಸ್ಟ್ ಟೈಮ್ ಬಂದೇವಿ. ಹಂಗ ಇವತ್ತ ಹೊರಗೆ ಹೋಗಿದ್ದು. ಈ ಲೇಕ್ ದೊಡ್ಡದೈತಿ, ನೋಡ್ಕೊಂಡ್ ಹೋಗೋಣ ಅಂತ ಬಂದು ನೋಡೋಣ ಲಾಸ್ಟಿಗೆ ಈ ಲೇಕ್ ಎಷ್ಟು ದೊಡ್ಡದೈತಿ, ಎಷ್ಟು ಕಿಲೋಮೀಟರ್ ಐತಿ ಅನ್ನೋದನ್ನ ಈಗ ಇವ್ರಿಗೆ ಒಂದಿನ ರನ್ನಿಂಗ್ ಹೋಗ್ಲಿಲ್ಲ ಅಂದ್ರೆ ನಾ ಇವತ್ತೇನೋ ಮಿಸ್ ಮಾಡಾಕತ್ತೀನಿ ಅಂತ ಅನ್ನಿಸ್ತೈತಂತ. ಸೊ ಅದಕ್ಕೆ ಅವ್ರ ರನ್ನಿಂಗ್ ಹೋದ್ರು, ನಾವೀಗ ಪಾರ್ಕ್ ಕಡೆ ಹೋಗ್ತೇವಿ. ಇಲ್ಲಿ ನೋಡ್ರಿ ಸಣ್ಣ ಹುಡುಗರಿಗೆ ಆಟ ಆಡಕಂತೇಳಿ ಪಾರ್ಕ್ ಐತಿ. ಈ ಲೇಕ್ ಒಳಗ ಸಣ್ಣ ಆಟ ಆಡಕತ್ತಾವ. ಈಕೆ ಸ್ವಲ್ಪ ಆಟ ಆಡೋ ಮಟ್ಟ ಅಂತ ನಮ್ಮ ಮನೆಯವರು ರನ್ ಮಾಡಿ ಬರ್ತೇನೆ ಅಂತ ಹೇಳಿದರು. ಇದು ಬೆಳಿಗ್ಗೆ ರನ್ನಿಂಗ್ ಹೋಗಿರ್ತಿಲ್ಲ, ಅದಕ್ಕೆ ಒಂದು ರೌಂಡ್ ರನ್ ಮಾಡ್ತೇನೆ ಅಂತ ಹೋಗಿದ್ದರು. ಕರೆಕ್ಟ್ ಆಯ್ತು, ಹೋಗು. ಗುಡ್ ಗರ್ಲ್. ಬಂತ್ಲ ಈಗ? ಹೆಂಗ್ ಬಂತೀಗ? ಸ್ಟಾರ್ಟಿಂಗ್ದೊಳಗೆ ಹತ್ತಾಕ್ ಬರಾಕತ್ತಿಲ್ಲ ಅಂತ ಅಳಾಕತ್ತಳು. ಮುಂದ್ ನೋಡು. ಆಮೇಲೆ ಒಂದಷ್ಟು ಜನ ಹತ್ತೋದು ಇಳಿಯೋದು ಮಾಡೋರು ನೋಡೆ. ಆಮೇಲೆ ಏಕ್ಯೂ ಒಂದ್ಸಲ ಟ್ರೈ ಮಾಡ್ಲು, ಬಂತು. ಒಂದ್ಸಲ ಅಷ್ಟೇ ಅಂಜಿಕೆ ಬರ್ತದೆ, ಆಮೇಲೆ ಅಂಜಿಕೆ ಬರಂಗಿಲ್ಲ. ಆಮೇಲೆ ಖುಷಿಲೇ ರೌಂಡ್ ಮೇಲೆ ರೌಂಡ್ ಹಾಕಿದ್ದ ಹತ್ ಸಾವಕಾಸ. ಆಗಲೇ ಯಾಕೆ ಅಂಜತ್ತಿದ್ದಿ? ಮತ್ ನೀ ಅಂಜಿಕೆ ಬರಾಗದ ಮಜಾ ಬಂತು. ಬಂದ್ರು ನೋಡ್ರಿ, ನಮ್ಮ ಯಜಮಾನ್ರು ಓಡಿ ಬಂದ್ರು ನೋಡ್ರಿ. ಸಾನ್ವಿನೂ ಅವ್ರ ಜೊತೆ ಜಾಯಿನ್ ಆದ್ಲು. ನಾವೀಗ ಸಾನ್ವಿನ ಪಾರ್ಕ್ ಒಳಗ ಆಟ ಆಡಿಸ್ಕೊಂಡ ಲೇಕ್ ಕಡೆ ಒಂದ್ ಸ್ವಲ್ಪ ಕುಂದ್ರೋಣ ಅಂತ ಹೊಂಟು. ಇಲ್ಲಿ ನೋಡ್ರಿ ಇಷ್ಟು ಬಿಸಿಲಾದ್ರೂ ಹೆಂಗ್ ಇರ್ಗೋ ಸಂಬಂಧ ಎಲ್ಲ ಕಡೆ ನೆರಳನ ಐತಿ. ಇವರು ಒಂದ್ ರೌಂಡ್ ರನ್ನಿಂಗ್ ಮುಗಿಸ್ಕೊಂಡ್ ಬಂದ್ರು. ಲೇಕ್ ಕಡೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ, ಅಲ್ಲೇ ಕುಂದ್ರೋಣ ಅಂತ ಈಗ ಲೇಕ್ ಕಡೆ ಹೊಂಟೇವಿ. ಈ ಲೇಕ್ ಎಷ್ಟು ದೊಡ್ಡದೈತಿ ಏನು ಅನ್ನೋದು ಅವ್ರು ಒಂದ್ ರೌಂಡ್ ಹಾಕೊಂಡಾರಲ್ಲ, ಅವ್ರನ್ನ ಕೇಳ್ತೇನೆ ಈಗಲ್ಲೇ ಹೋದ್ಮೇಲೆ. ನೋಡ್ರಿ ಇದ ಲೇಕ. ಈಗ 1-2 ಸಲ ಮಳೆ ಆಗೋಣ ಅಂತೂ ಫುಲ್ ಲೇಕ್ ತುಂಬೈತಿ. ಎಷ್ಟು ದೊಡ್ಡದೈತಿ ಇದ ಲೇಕ್. ನಮ್ಮ ಸಾರಕ್ಕಿ ಲೇಕ್ ಕಡೆ ಅದು ದೊಡ್ಡದೈತಿ ಕರೆ, ಇಷ್ಟ ಹಿಂಗ ಗಿಡಗಳದು ಇಲ್ಲಲ್ಲೇ. ಮಧ್ಯಾಹ್ನ ಅದು ಬಂದ್ರ ಫುಲ್ ಬಿಸಿಲನ್ನ ಇರ್ತೈತಿ. ಇಲ್ಲಿ ಎಷ್ಟೊತ್ತು ಫುಲ್ ಡೇ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರೂ ಒಂದ್ ಬಿಸಿಲು ಹತ್ತಂಗಿಲ್ಲ, ಫುಲ್ ನೆರಳನ ಐತಿ. ಏನೋ ಗೊತ್ತಿಲ್ಲ, ಲೇಕ್ ಕಡೆ ಬಂದು ಅಂದ್ರೆ ಏನೋ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತೈತಿ, ಶಾಂತಿ ಅನ್ನಿಸ್ತೈತಿ.
ಸುತ್ತು ಕಡೆ ಪ್ರಾಣಿ ಪಕ್ಷಿಗಳು ಹಾರಾಡೋದು ಕೇಳ್ಕೊತ ಅವ್ರ ಚಿಲಿಪಿಲಿ ಕೇಳ್ಕೊತ ಕುಂತ್ರೆ ನೆಮ್ಮದಿ ಅನ್ನಿಸ್ತೈತಿ. ರೀ ನೀವೀಗ ಇದು ಒಂದ್ ರೌಂಡ್ ಸುತ್ತಿ ಬಂದ್ರಲ್ಲ, ಎಷ್ಟ್ ಕಿಲೋಮೀಟರ್ ಐತ್ರಿ ಇದ್ ಲೇಕ್? 3 ಕಿಲೋಮೀಟರ್ ಮಿನಿಮಮ್. 3 ಕಿಲೋಮೀಟರ್ ಐತಿ, 3+ ಆಗ್ಬೋದು. ಸ್ವಲ್ಪ ಇಲ್ಲೇ ಜೋಕಾಲಿ ಅದಾವು ಹೇಳ್ಕೊಂಡ್ರೆ, ಬಟ್ ಭಾಳ ದೊಡ್ಡ ಲೇಕ್ ಐತಿ ಮತ್ತು ಗ್ರೀನ್ರಿ ಭಾಳ ಮಸ್ತ್ ಐತಿ ಮತ್ತು ಮಂಜು ಭಾಳ ಅದಾರ. ಇದು ಲೇಕ್ ಬೆಳಿಗ್ಗೆ 10 ಗಂಟೆಗೆ ಅಂದ್ರೆ ಬಂದಾಗ್ತೈತೆ ಅನಿಸ್ತೈತಿ. ಇಲ್ಲಿ ನೋಡ್ರಿ ವಾಚ್ಮನ್ ಬಂದ ಕೆಸ ಎಲ್ಲಾರನ್ನೂ ಹೊರಗೆ ಹೋಗ್ರಿ ಅಂತೇಳಿ ಕೆಸ ಕಳ್ಸಾಕತ್ತಾರು. ಆ ಕಡೆ ಹತ್ರ ಎಲ್ಲಾರನ್ನೂ ಬೈಕೊಂತ ಕರ್ಕೊಂಡು ಹೇಳ್ಕೊತ ಬಂದರು. ಇಲ್ಲಿ ನೋಡ್ರಿ ಇಲ್ಲಿ ಇವರಿಬ್ರು ಕಾಣ್ಸಾಕತ್ತಾರಲ್ಲ, ಏನೋ ನಾವು ಇಲ್ಲಿ ಕುಂತ ಅವರು ಏನೋ ಶೂಟ್ ಮಾಡಾಕತ್ತಾರು, ಕಲಿಸಿಕೊಡಾಕತ್ತಾರು ಇನ್ನೊಬ್ಬರಿಗೆ. ಮತ್ತು ಅವ್ರದ್ದೊಂದು ವಿಡಿಯೋ ಮಾಡಾಕನು ಹೆಲ್ಪ್ ಮಾಡಾಕತ್ತಾರ ಅವ್ರು. ಈಗ ಸಿಲ್ಕ್ಬೋರ್ಡ್ ರೋಡ್, ಸಿಲ್ಕ್ಬೋರ್ಡ್ ಇಲ್ಲಿಂತ್ರ ಇಲ್ಲಿಂತ್ರ ಸೋನಿ ವರ್ಲ್ಡ್ ರೋಡ್ ಹೋಗ್ತೈತಿ. ಎರಡು ಕಡೆ ನಡುಕ ಲೇಕ್. ಇದು ಭಾಳ ದೊಡ್ಡ ಲೇಕ್ ಆಕೈತಿ. ಅಲ್ಲಿ ಮುಂದೆ ಸಿಲ್ಕ್ಬೋರ್ಡ್, ಅದ ಸಿಲ್ಕ್ಬೋರ್ಡ್ಲೆ ಈ ಕಡೆ ಬಂದರೆ ಇದು ಅಗ್ರಾಲೆ ಈ ಲೇಕ್ ಫುಲ್ ಕವರ್ ಮಾಡಿದ್ವು ಅಂದರೆ ಸೋನಿ ವರ್ಲ್ಡ್ ಹೋಗಿ ಮತ್ತು ಮುಂದೆ ಅಷ್ಟ. ಇಲ್ಲಿ ನೋಡ್ರಿ ವಾಕಿಂಗ್ ಮಾಡಿ ಆಟ ಆಡಿ ಸುಸ್ತಾಯ್ತಂದ್ರ ಕುಂದ್ರಾಕ್ ಅಂತೇಳಿ ಕೆಸ ಇಲ್ಲೇ ಬೆಂಚ್ಗಳು ಮಾಡಿದರು. ಆರಾಮ್ ಇಲ್ಲೇ ಕುಂತ್ ಕೆಸ ವ್ಯೂ ನೋಡ್ಕೊಂತ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಬಾಸನು ನೋಡಲ್ಲಿ ಈಗಲ್ ಹೊಂಟಿತ್ತು. ಇದ ಲೇಕ್ ಅಂತೂ ಬಾಳ ದೊಡ್ಡದೈತಿ, ಚಲೋ ಐತಿ. ಆಟ ಆಡಕ್ ಐತಿ, ಜಿಮ್ ಐತಿ, ಮತ್ತು ವಾಕ್ ಮಾಡಕ್ಕಂತೂ ರನ್ನಿಂಗ್ ಮಾಡಕ್ ಚಲೋ ಫುಟ್ಪಾತ್ ಮಾಡಿದಾರು. ಸೊ ನೀವು ಬೆಂಗ್ಳೂರ್ಗೆ ಹೋಗಿದ್ರಿ, ಸ್ಯಾಟರ್ಡೆ ಸಂಡೇ ನಿಮಗೆ ಟೈಮ್ ಸಿಗತೈತಿ ಅಂದ್ರೆ ಇಲ್ಲಿ ಬರ್ರಿ. ಬಂದ್ ಕೆಸ ನಿಮ್ಗೆ ಏನ್ ಬೇಕು, ಜಿಮ್ ಬೇಕಂದ್ರೆ ಜಿಮ್ ಮಾಡ್ರಿ, ಆಟ ಆಡ್ರಿ, ವಾಕ್ ಮಾಡ್ರಿ, ನಿಮ್ಗೆ ಏನ್ ಇಷ್ಟ ಆಗ್ತೈತಿ ಅದನ್ನ ಇಲ್ಲೇ ಮಾಡ್ಬೋದು. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಗಿಡ ಅದಾವು. ಎಲ್ಲಿ ನೋಡಿದ್ರೂ ಅಲ್ಲೇ ನೆಳ ಕಾಣ್ಸಕತ್ತೈತಿ. ನಾ ಯಾವ ಲೇಕ್ದೊಳಗು ಇಷ್ಟ ಗಿಡಗಳು, ಇಷ್ಟ ದೊಡ್ಡ ದೊಡ್ಡ ಗಿಡಗಳ ನೋಡೇನೇ ಇಲ್ಲ. ಒಂದು 3-4 ಲೇಕರ ಹೋಗಿದ್ದೀನಿ ನಾನು ಬೆಂಗ್ಳೂರ್ದೊಳಗ. ಇಷ್ಟು ದೊಡ್ಡ ಗಿಡಗಳು ಇರಾಕಿಲ್ಲ, ಮತ್ತೆ ಇಷ್ಟು ಚಲೋ ಫುಟ್ಪಾತ್ ಅಂತೂ ಇಲ್ಲ. ಸಾನ್ವಿ ಅಂತೂ ಹೊರಗೆ ಬಂದಾಗ ಸಾವಕಾಸ ನಡೆಯೋದು ಮತ್ತು ಚಂದಾಗೆ ನಡೆಯೋದು ಗೊತ್ತೇ ಇಲ್ಲ. ಏನಾರ ಒಂದು ಮಸ್ತಿ ಮಾಡ್ಕೊಂತನ ಹೋಗ್ತಿರ್ತಾಳು, ಮತ್ತು ಸಮಾಧಾನಲೇ ನಡೆಯೋದನ್ನ ಇಲ್ಲ. ಯಾವಾಗಿದ್ರು ಓಡೋದನ್ನ ಮಾಡ್ತಿರ್ತಾಳು. ನೋಡ್ರಿ ಬೇಕಾದ್ರೆ ಈಗಾದ್ರೂ ಓಡೋದನ್ನ ಮಾಡಾಕತ್ತಾಳು. ಮಸ್ತಿ ಅಂದ್ರ ಮಸ್ತಿ. ಸುಮ್ಮನೆ ನಡಿಲ್ಲ ಸಾನು. ನಾವ್ ಇಲ್ಲಿಗೆ ನಮ್ದು ಆಗ್ರಾ ಲೇಕ್ ದ ವ್ಲಾಗ್ನ ಮುಗ್ಸಾಕತ್ತೇವಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಟಾಟಾ, ಬಾಯ್.